ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಇವತ್ತು ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಮೈಸೂರಿಗೆ ಬಂದಾಯಿತು. ನಾವಿವಾಗ ಆ, ಹಬ್ಬಕ್ಕೆ ಅಂತ ದಸರಾ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ರಜಾ ಇತ್ತಲ್ಲ, ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೋಗ್ತಾಯಿದ್ದೀವಿ. ಮೈಸೂರು ಅನ್ಕ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಖತ್ ಲೈಟ್ ಅನ್ಕ ಸಖತ್ತಾಗಿ ಹಾಕಿದ್ದಾರೆ. ಈ ಸಲ ಅನ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟ್ಸ್ ಎಲ್ಲನೂ. ನಾವು ಹಾಗೆಯೇ ಊರಿಗೆ ಹೋಗೋಕ್ಕಿಂತ ಮೊದಲೇ ಇಲ್ಲೇ ಕ್ಯಾರೇಸ್ ನೋಡ್ಕೊಂಬರ್ಬಿಡೋಣ ಅಂತ ಹೋಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ದಸರಾ ಟೈಮ್ನಲ್ಲಿ ನಮಗೆ ಟಿಕೆಟ್ ಇಲ್ಲ, ಫ್ರೀ ಅಂತ ಹೇಳಿದರು. ಹಾಗಾಗಿ ನಮಗೆ ಟಿಕೆಟು ಇರಲಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದು ಕಾರ್ ಪಾರ್ಕಿಂಗು. ಇಳಿದ್ಬಿಟ್ಟು ನಾವು ಈ ಥರ ನಡ್ಕೊಂಡು ಹೋಗ್ಬೇಕು ಇಲ್ಲಿಗೆ. ಬಸ್ಗೆ ಹೋದರೆ ಅಂದರೆ ಸಿಟಿ ಬಸ್ ಸ್ಟಾಪ್ಗೆ ಹೋಗಿ 303 ಅನ್ನೋ ನಂಬರ್ ಬಸ್ಗೆ ಹತ್ಕೊಂಡ್ರೆ ಸಾಕು, ಆರಾಮಾಗಿ ನಿಮ್ಮನ್ನು ಕರ್ಕೊಂಬರ್ತಾರೆ. ಕ್ಯಾರೇಸ್ಗೆ ಹೋಗುತ್ತಾ ಅಂತ ಕೇಳಿದ್ರೆ ಸಾಕು, ಇಲ್ಲಿಗೆ ಕರ್ಕೊಬಂದು ನಿಮ್ಮನ್ನ ಬಿಡ್ತಾರೆ. ನಂಬರು ಕರೆಕ್ಟಾಗಿ 303, ಆರಾಮಾಗಿ ಬರ್ಬೋದು. ನೋಡಿ, ಇವಾಗ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ಕೇಳ್ದು ಪೊಲೀಸ್ ಅವರಂದರು ನಿಮಗೆ ಟಿಕೆಟ್ ಇಲ್ಲ, ದಸರಾದ ಪ್ರಯುಕ್ತ ಫ್ರೀ ಅಂತ ಹೇಳಿದ್ರು. ಪರವಾಗಿಲ್ಲ ಅಂದ್ಬಿಟ್ಟು ನಾವು ಹೋದೋ. ಆದರೆ ವಿಷಯ ಏನಪ್ಪ ಅಂದರೆ ಇಲ್ಲಿ 6 ಗಂಟೆ 5:45 ಅಷ್ಟರಲ್ಲಿ ಜನ ಬರೋದು ಜಾಸ್ತಿ. ಇಷ್ಟೊತ್ತಲ್ಲಿ ಯಾರೂ ಅಷ್ಟು ಇರಲ್ಲ. ಏಕೆಂದರೆ ಸಾಯಂಕಾಲ ಟೈಮು ಲೈಟ್ಸ್ ಎಲ್ಲ ಬರುತ್ತಲ್ಲ, ಅಷ್ಟರಲ್ಲೆಲ್ಲ ಜನ ಫುಲ್ಲು ಕ್ಯೂವಾಗಿ ತುಂಬ ಜನ ಬಂದಿರ್ತಾರೆ. ಇವಾಗ ಅಷ್ಟು ಏನು ಜನ ಇರಲಿಲ್ಲ. ನಮಗೆ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬೆಳಕಲ್ಲೇ ಅಂದರೆ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಅಷ್ಟರಲ್ಲಿ ಊರಿಗೆ ಹೋದರೆ ಹಬ್ಬಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾವು ಇದು ಮಾಡಿಕೊಂಡು ಹೊರಟೋಗ್ಬಿಟ್ಟು. ನೋಡಿ ಇವಾಗ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ.
ಇಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಅನ್ಕ ಸಖತ್ತಾಗಿ ಬರುತ್ತೆ. ಸೌಂಡು ಸೂಪರಾಗಿ ಬರ್ತಾಯಿತ್ತು. ಇದನ್ನು ನೈಟ್ ಹೊತ್ತು ನೋಡೋಕೆ ತುಂಬ ಚೆನ್ನಾಗಿರುತ್ತಂತೆ. ಆದರೆ ನಾವು ನೈಟ್ ಹೊತ್ತು ನೋಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬೆಳಕಲ್ಲೇ ನೋಡ್ಕೊಂಡು ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಈಗ ಎಲ್ಲ ನೀಟಾಗಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ, ಆದರೆ ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿ ಮಾಡೋರೆ ಗೊತ್ತಾ, ಸಖತ್ತಾಗಿ ಮಾಡಿದ್ದಾರೆ.
ನೋಡಿ ಕೈಯಲ್ಲಿ ನೀರು ಹಿಡ್ಕೊತಾ ಇದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅಷ್ಟು ಚೆನ್ನಾಗಿತ್ತು ನೀರು. ನೀರು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನೀವು ಒಂದು ಸಲ ಹೋಗಿ ನೋಡಿದ್ರೆ ನಿಮಗೂ ಅನಿಸುತ್ತೆ. ವೀಕೆಂಡಲ್ಲಿ ಮಕ್ಳು ರಜೆ ಕೊಟ್ಟಾಗ ನೀವು ಮಕ್ಳು ಕರ್ಕೊಂಡು ಹೋಗಿದ್ದು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆಯೇ ನಾವು ಆ ಕಡೆ ಡ್ಯಾಮ್ ಇದೆಯಲ್ಲ ಆ ಕಡೆ ಹೋಗೋಣ ಅಂತ ನೋಡ್ದೋ, ಅಲ್ಲಿಗೆ ಯಾರೂ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ರು. ಹಾಗೆ ನೋಡಿಕೊಂಡು ಮತ್ತೆ ಆ ಕಡೆಯಿಂದ ವಾಪಸ್ ಈ ಕಡೆಗೆ ಬಂದೋ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆಯೂ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳನ್ನೂ ಅಷ್ಟೇ ನೀಟ್ನೆಸ್ಸಾಗಿ ಇಟ್ಟಿದ್ದಾರೆ, ಚೆನ್ನಾಗಿ ಇಟ್ಟಿದ್ದಾರೆ ಗಿಡಗಳ್ನು ಅಷ್ಟೇ. ಆ ಕ್ಯಾರೇಜ್ಗೆ ಹೋಗಬೇಕಾದ್ರೆ ಅಲ್ಲೇ ಕಾವೇರಿ ಹೊಳೆ ಇದೆ. ನಿಜವಾಗ್ಲೂ
ಸಕ್ಕತ್ತಾಗಿದೆ ನೋಡಿ. ಭತ್ತದ ನಾಟಿ ಹಾಕಿದಾರೇನೋ, ಏನು ಗ್ರೀನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಅದನ್ನು ತುಂಬ ಇಷ್ಟ ಆಯಿತು, ಹಾಗೆ ಇಟ್ಕೊಂಡೆ. ಅಲ್ಲಿಂದ ಇಟ್ಕೊಂಡು ನೋಡ್ಕೊಂಡು ಹೋದರೆ ಮತ್ತು ನಮ್ಮ ಪರಿಸರ ಮಾತ್ರ ಸೂಪರಾಗಿತ್ತು. ಕ್ಲೈಮೇಟ್ ಅನ್ಕ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗೂ ಇತ್ತು. ಆರಾಮಾಗಿ ಬಂದು ಹೋಗ್ಬೋದು. ಆದರೆ ಮೇನ್ ಏನಪ್ಪ ಅಂದರೆ ನೀವು ಯಾವಾಗ ಬಂದ್ರೂ ಸಾಯಂಕಾಲ ಬಂದರೆ ನೋಡಪ್ಪ ತುಂಬ ಅದ್ಭುತವಾಗಿರುತ್ತೆ. ಎಷ್ಟೊತ್ತಲ್ಲೇ ಅಂತ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅಂದ್ಕೊತೀನಿ. ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್. ಇದು ಮೈಸೂರಿಗೆ ನಾವು ಮತ್ತೆ ವಾಪಸ್ ಬಂದು ನಮ್ಮ ಮನೆಗೆ ಹೋಗಿರೋದು.